ನಮೋ ಬುದ್ಧಾಯ ಜೈ ಭೀಮ್. ಬಂಧುಗಳೇ, ಇಂದು ಹುಣ್ಣಿಮೆಯ ದಿನ. ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಗೌತಮ ಬುದ್ಧ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಧ್ಯಾನವನ್ನು ಮುಗಿಸಿ ತಮ್ಮೊಂದಿಗೆ ಒಂದು 2 ನಿಮಿಷಗಳ ಕಾಲ ಮಾತುಗಳನ್ನಾಡಲು ಲೈವಲ್ಲಿ ಬಂದಿದ್ದೇನೆ. ಕಳೆದ ತುಂಬ ದಿನಗಳ ತನಕ ಇಲ್ಲಿ ಗಂಗೋತ್ರಿಗೆ ಸ್ವಚ್ಛತೆ ಕಾರ್ಯವನ್ನು ಮಾಡೋಕ್ಕೆ ಆಗಮಿಸೋಕ್ಕೆ ಸಮಯ ಹೊಂದಾಣಿಕೆ ಆಗಲಿಲ್ಲ. ಕಾರಣಾಂತರಗಳಿಂದ ತುಂಬ ದಿನಗಳ ಒಂದು ಆಬ್ಸೆನ್ಸಿಯಲ್ಲಿ ಏನೋ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಧಮ್ಮವನ್ನು ಕಳ್ಕೊಂಡಿದ್ದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಹುಣ್ಣಿಮೆ ದಿನ ನಾವು ಹಿಂಗಾದರೂ ಆಗಲಿ ಏನಾದರೂ ಆಗಲಿ ಹೋಗ್ಬೇಕು, ಇಲ್ಲಿ ಕ್ಲೀನ್ ಮಾಡಲೇಬೇಕು, ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಬೇಕು ಅಂತೇಳಿ ಫೇಸ್ಬುಕ್ ಲೈವಲ್ಲಿ ಬಂದಿದ್ದೇನೆ. ಬಂಧುಗಳೇ, ಒಂದು ಮೂಲಭೂತವಾದ ಪ್ರಶ್ನೆ. ಮೊದಲು ಮಾತಾಡಿದೆ ಇದನ್ನು, ಅದ್ರ ಬಗ್ಗೆ ಮತ್ತೆ ರಿಪೀಟ್ ಮಾಡಿ 1-2 ನಿಮಿಷ ಮಾತಾಡ್ತೇನೆ ಅಷ್ಟೇ. ಜನರಿಗೆ ಕಷ್ಟ ಬಂದರೆ ಭಾರತದ ಸಂಸ್ಕೃತಿಯ ಆಧಾರದ ಮೇಲೆ, ಭಾರತೀಯ ಮನಸ್ಸುಗಳ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ಜನರಿಗೆ ಕಷ್ಟ ಬಂದರೆ ದೇವ್ರ ಹತ್ರ ಹೋಗ್ತಾರೆ, ದೇವ್ರುಗಳ ಹತ್ರ ಹೋಗ್ತಾರೆ. ಅವರು ಯಾವುದ್ಯಾವುದು ದೇವ್ರುಗಳನ್ನ ನಂಬಿರ್ತಾರೋ, ಯಾವುದ್ಯಾವುದು ಧರ್ಮದ ದೇವ್ರುಗಳನ್ನ ನಂಬಿರ್ತಾರೋ ಅವ್ರವ್ರ ಹತ್ರ ಹೋಗ್ತಾರೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಮೂಲ ಧರ್ಮ ಬೌದ್ಧ ಧರ್ಮ, ಹಿಂದೂ ಧರ್ಮ, ಜೈನ ಧರ್ಮ, ಇಲ್ಲಿ ಕೆಲವು ಮೂಲ ಧರ್ಮಗಳು ಇಲ್ಲೇ ಉಗಮಿಸಿರ್ತಕ್ಕಂಥ ಧರ್ಮಗಳ ಬಗ್ಗೆ, ಅವರ ಭಾವನೆಗಳ ಬಗ್ಗೆ ಮಾತಾಡೋದಾದರೆ, ನಾನು ಜನರಿಗೆ ಕಷ್ಟ ಬಂದರೆ ದೇವ್ರ ಹತ್ರ ಹೋಗ್ತಾರೆ, ಈ ದೇವ್ರುಗಳಿಗೆ ಕಷ್ಟ ಬಂದರೆ ಯಾರ ಹತ್ರ ಹೋಗ್ತಾರೆ ಅಂತ ಒಂದು ಮೂಲಭೂತವಾದ ಪ್ರಶ್ನೆ. ಹಿಂದೂ ಧರ್ಮದ ಹಿನ್ನೆಲೆಯಲ್ಲೇ ನಾವು ಮಾತಾಡೋದಾದರೆ ದೇವ್ರುಗಳಿಗೂ ಕೂಡ ಕಷ್ಟ ಬರ್ತವೆ. 3 ಕೋಟಿ ದೇವರುಗಳಿದೆ ಅಂತ ತಲೆಮಾರಿನಿಂದ ಮಾನಸಿಕ ಹೋಗಿ ನಂಬಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಕೃತಿಯನ್ನು ಉಳ್ಳಂತಹ ಭಾರತ ದೇಶದಲ್ಲಿ ಆ 3 ಕೋಟಿ ದೇವರುಗಳು ಕೂಡ ಕಷ್ಟಗಳು ಬಂದರೆ ಇಲ್ಲಿ 2 ಯಾವ ಪ್ಲೇಸ್ಗೆ ಹೋಗ್ತಾರೆ ಇವೆರಡು ದೇವ್ರಿಗೆ ಕಷ್ಟ ಬಂದರೆ ಅಂತ. ಒಂದು ನದಿಗಳಿಗೆ ಹೋಗ್ತಾರೆ, ಇನ್ನೊಂದು ಬೋಧಿ ವೃಕ್ಷದ ಬಳಿ ಬರ್ತಾರೆ. ನದಿ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಎಲ್ಲ ದೇವಾನುದೇವತೆಗಳಿಗೆ ಕಷ್ಟ ಬಂದಾಗ, ಅಂದರೆ ದೇವಾನುದೇವತೆಗಳು ಅಂತ ಹೇಳಿದ್ರೆ ಕ್ಯಾಲೆಂಡರ್ಗಳು ಮತ್ತು ಫೋಟೋಸ್ಗಳು, ಗ್ಲಾಸ್ ಹಾಕಿರೋ ಫೋಟೋಸ್ಗಳು, ಇವಕ್ಕೆಲ್ಲ ಕಷ್ಟ ಬಂದಾಗ ಈ ಎಲ್ಲ ದೇವ್ರುಗಳನ್ನ ತಗೊಂಡೋಗಿ ಹಾಕೋದು 2 ಪ್ಲೇಸಲ್ಲಿ. ಈ 2 ಪ್ಲೇಸ್ಗಳು ಯಾವುದು ಅಂತ ಹೇಳಿದ್ರೆ, ಒಂದು ನದಿ, ಹರಿಯುವಂತಹ ನದಿ, 2ನೇದು ಬೋಧಿ ವೃಕ್ಷ. ಈ ನದಿ ಎಲ್ಲ ಕಡೆ, ಊರಿನ ಎಲ್ಲ ಊರುಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇರಲ್ಲ ಅಂಥೇಳಿ, ಎಲ್ಲ ಗ್ರಾಮಗಳಲ್ಲಿ ಇರಲ್ಲ ಅಂಥೇಳಿ ಬೋಧಿ ವೃಕ್ಷ ಎಲ್ಲ ಊರುಗಳಲ್ಲಿದೆ. ಬಹುತೇಕ ಬೋಧಿ ವೃಕ್ಷಗಳು ಇಲ್ಲದ ಊರುಗಳೇ ಇಲ್ಲ. ಬೋಧಿ ವೃಕ್ಷಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಬುದ್ಧ ಧಮ್ಮ ಇತ್ತು ಅಂತ, ಬುದ್ಧನ ಚಿಂತನೆಗಳು ಆ ಥರ. ಈಗ ಎಲ್ಲ ಬೋಧಿ ವೃಕ್ಷ ಉಳ್ಳಂತಹ ಎಲ್ಲ ಟೆಂಪಲ್ಗಳು ಕೂಡ ರಿಸರ್ಚ್ ಮಾಡ್ಕೊಂಡು ಹೋದರೆ, ಅದರ ಹಿನ್ನೆಲೆ ನೋಡೋಕೆ ಹೋದರೆ ಲಾಸ್ಟ್ ಬುದ್ಧಿಸ್ಟ್ ಟೆಂಪಲ್ಗಳೇ ಆಗಿರ್ತವೆ ಅದು. ಏಕೆಂದರೆ ಭಾರತವನ್ನು 800 ವರ್ಷಗಳ ಕಾಲ ಮುಸಲ್ಮಾನ್ ದೊರೆಗಳು ಆಳ್ವಿಕೆ ಮಾಡಿದ್ದಾರೆ. 250ರಿಂದ 300 ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆ ಮಾಡಿದ್ದಾರೆ. ರಾಜಮನೆತನಗಳು ಅವ್ರವ್ರ ಧರ್ಮಕ್ಕೆ ಸೇರಿದಂಥ ರಾಜಮನೆತನಗಳು ಆಳ್ವಿಕೆ ಮಾಡಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಸಂಸ್ಕೃತಿ ಅಂತ ದೇವಾನುದೇವತೆಗಳು, ದೇವಾಲಯಗಳು ನಿರ್ಮಾಣ ಆಗೋ ಸಂದರ್ಭದಲ್ಲಿ ಬೋಧಿ ವೃಕ್ಷ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಬುದ್ಧನನ್ನು ಸರ್ವನಾಶ ಮಾಡಿ, ತಲೆಯನ್ನು ಕಡಿದು, ವಿಗ್ರಹಗಳನ್ನ ನಾಶ ಮಾಡಿ, ಬೇರೆ ಬೇರೆ ವಿಗ್ರಹಗಳನ್ನು ಆ ಟೆಂಪಲ್ಗಳಲ್ಲಿ ಕೂರಿಸಿ ಅಥವಾ ಸ್ಟಿಕ್ಕರ್ಗಳಾಕಿ ಕೂರಿಸಿರೋಂಥ ಸಂದರ್ಭದಲ್ಲಿ ಬೋಧಿ ವೃಕ್ಷಗಳನ್ನು ಮಾತ್ರ ಬೇರು ಸಮೇತ ಯಾರೂ ಕೀಳಕ್ಕಾಗಲಿಲ್ಲ. ಆ ಬೋಧಿ ವೃಕ್ಷವನ್ನು ಹಿಂದೂ ಧರ್ಮದ ಒಂದು ಪವಿತ್ರವಾದ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಬೌದ್ಧ ಧರ್ಮಕ್ಕೆ ಅರಳಿ ಬೋಧಿ ವೃಕ್ಷವನ್ನು ಸೇರ್ಪಡೆ ಮಾಡ್ಕೊಂಡ್ರು. ಆದರೆ ನಿಜವಾಗಿ ಬೋಧಿ ವೃಕ್ಷ ಮತ್ತು ಬುದ್ಧನಿಗೆ ಜ್ಞಾನೋದಯ ಆದ ನಂತರದಲ್ಲೇ ಬೋಧಿ ವೃಕ್ಷ ಅಂತ ಬಂದಿರೋದು. ಅಲ್ಲಿ ತನಕ ಬುದ್ಧ ಅರಳಿ ಮರ ಅಂತ ಇತ್ತು, ಅಸ್ವಸ್ಥ ಮರ ಇತ್ತು, ಅದು ಯಾವುದೇ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾಯಿದ್ರು. ಬೋಧಿ ವೃಕ್ಷ ಅಂತ ಬಂದಿರೋದೇ ಬುದ್ಧನಿಗೆ ಜ್ಞಾನೋದಯ ಆದ ನಂತರದಿಂದ. ಈ ಹಿನ್ನೆಲೆಯಲ್ಲಿ ಬೋಧಿ ವೃಕ್ಷಗಳು ಎಲ್ಲೆಲ್ಲಿ ಇದೆಯೋ ಆ ಎಲ್ಲ ಟೆಂಪಲ್ಗಳು ಕೂಡ ಬುದ್ಧನ ವಿಚಾರಧಾರೆಗಳನ್ನು ಹಂಚುವಂತಹ ಧಾರ್ಮಿಕ ಕೇಂದ್ರಗಳಾಗಿತ್ತು. ಇವತ್ತು ಅರಳಿ ಮರವನ್ನು ಯಾರ್ಯಾರು ಪೂಜೆ ಮಾಡ್ತಾಯಿದ್ದಾರೆ, ಯಾರ್ಯಾರು ದೇವಾನುದೇವತೆಗಳು ಇದೆ ಅಲ್ಲಿ ವಾಸ ಮಾಡಿದ್ದಾರೆ ಅಂತ ಪೂಜೆ ಮಾಡ್ತಿದ್ದಾರೋ ಅವರೆಲ್ಲ ಬಹುತೇಕ ಜನರು ಮೂಲದಲ್ಲಿ ಬೌದ್ಧರೇ ಆಗಿರಬೇಕು. ಏಕೆಂದರೆ ಬೌದ್ಧರಿಗೂ ಮತ್ತು ಅರಳಿ ಮರಗೂ ಅವಿನಾಭಾವ ಸಂಬಂಧ.
ಆ ಅರಳಿ ಮರಗಳು ಅನಿವಾರ್ಯ ಕಾರಣಗಳಿಂದ ಟೆಂಪಲ್ಗಳ ಜೊತೆಯಲ್ಲಿ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಯಾರ್ಯಾರಿಗೆ ಮಗು ಆಗಿಲ್ಲ, ಮದುವೆ ಆಗಿಲ್ಲ, ಮತ್ತು ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ, ಯಾರ್ಯಾರಿಗೆ ದಾಂಪತ್ಯ ಜೀವನ ಇದೆಯೋ, ದಾಂಪತ್ಯ ಸರಿ ಇಲ್ವೋ ಅವೆಲ್ಲ ಆ ಅರಳಿ ಕಟ್ಟೆಯನ್ನು ರೌಂಡ್ ಹೊಡೆದು, ಅದು ಈ ಒಂದು ಧನುರ್ಮಾಸದ ಸಮಯದಲ್ಲಿ, ಚಳಿಗಾಲದ ಈ ಒಂದು ಸಂದರ್ಭದಲ್ಲಿ ಅರಳಿ ಕಟ್ಟೆಯನ್ನು ಪೂಜೆ ಮಾಡಿದ್ರೆ ಆ ಒಂದು ಎನರ್ಜಿ ನಮ್ಮ ಮನೆಗಳನ್ನು ತಲುಪಿ ಅಲ್ಲಿ ಸಕ್ಸಸ್ ಆಗ್ತದೆ ಅಂತೇಳಿ ಒಂದು ಬಲವಾದ ನಂಬಿಕೆ. ಅದು ವೈಜ್ಞಾನಿಕ ರೀಸನ್ ಕೂಡ ಸತ್ಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಭಗವಾನ್ ಬುದ್ಧರ ಒಂದು ಅರಳಿ ಮರ ಬೋಧಿ ವೃಕ್ಷ ಆಗಿ ಕನ್ವರ್ಟ್ ಆಗಿ, ಈ ಒಂದು ಬೋಧಿ ವೃಕ್ಷವನ್ನು ಈ ಧನುರ್ಮಾಸದ ಸಂದರ್ಭದಲ್ಲಿ ಯಾರ್ಯಾರು ಕ್ಲೀನ್ ಮಾಡ್ತಾರೋ, ಯಾರ್ಯಾರು ಅಲ್ಲಿ ಒಂದು ಅರ್ಧ ಗಂಟೆ ಅರಳಿ ಮರದ ಕೆಳಗಡೆ ಸಮಯವನ್ನು ಕಳೀತಾರೋ ಅವರೆಲ್ಲರೂ ಕೂಡ ನಿಮಗೆ ಏನೆಲ್ಲ ನಿಮ್ಮ ಮಾನಸಿಕ ಸ್ಥಿತಿಗಳು ಏನೆಲ್ಲ ಇದೆಯೋ, ಏನೆಲ್ಲ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಏನೇನಿದೆಯೋ ಅವೆಲ್ಲವೂ ಡಿಲೀಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಸೈನ್ಸ್, ಇದು ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಇದು ಸೈನ್ಸ್, ಇದು ಫಿಲಾಸಫಿ ಇದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಇವತ್ತಿನಿಂದ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ, ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಈ ಟೈಮಿಂದ ಹಿಡಿದು ಧನುರ್ಮಾಸ ಮುಗಿಯೋ ತನಕನೂ ಕೂಡ ನಾವು ಕೆಲವು ಆಚಾರ ವಿಚಾರಗಳನ್ನು ಒಂದಷ್ಟು ಟ್ರೈನಿಂಗ್ ಮಾಡಿಬಿಟ್ರೆ ಇನ್ನು ಉಳಿದಂಥದ್ದು ಎಲ್ಲ ದಿನಗಳಲ್ಲೂ ಕೂಡ ಅದು ಟ್ರೈನಿಂಗ್ ಮುಂದುವರೆದು ಹೋಗುತ್ತೆ. ಡ್ರೈವಿಂಗ್ ಕಲಿಸ್ತಾರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಕೊಡುವಾಗ ಹಂಗೇನೆ ಇದೊಂದು ಧನುರ್ಮಾಸದಲ್ಲಿ ನಾವು ಒಂದು ಮಾನಸಿಕವಾಗಿ ತರಬೇತಿಯನ್ನು ಪಡ್ಕೊಂಡ್ರೆ ನಾವು ಡ್ರೈವಿಂಗ್ ಥರ ಅದು. ಆ ಡ್ರೈವಿಂಗ್ ಆಯ್ತಾ ಎಲ್ಲ ಓಡಿಸ್ತಾ ಯಾವ ಥರ ಎಕ್ಸ್ಪರ್ಟ್ ಆಗ್ತಾರೆ ಅವರು. ಹಂಗೆ ಧ್ಯಾನ ಅನ್ನೋ ವಿಚಾರದಲ್ಲಿ ಈ ಧನುರ್ಮಾಸ ಅನ್ನೋ ಟೈಮಲ್ಲಿ ಬೋಧಿ ವೃಕ್ಷದ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನು ನೀವು ಇಟ್ಕೊಳ್ಳೋದೇ ಆದರೆ, ದಿನ ಸ್ವಚ್ಛತೆಯನ್ನು ಮಾಡೋದಾದರೆ ನಿಮಗೆ ಅಗಾಧವಾದ ಒಂದು ಸಕಾರಾತ್ಮಕ ಚಿಂತನೆಗಳು, ಸಕಾರಾತ್ಮಕ ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನ ಕೆಲವು ವಿಚಾರಗಳನ್ನು ಪ್ರೀತಿಯಿಂದ ಕೇಳಿಸ್ಕೊಳ್ತಕ್ಕಂಥ ಎಲ್ರಿಗೂ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತಿದ್ದೇನೆ. ನಮೋ ಬುದ್ಧಾಯ, ಜೈ ಭೀಮ್. ನಿಮ್ಮ ಪ್ರೀತಿಯ ಚಿಂಬಾಬಾ ಬುದ್ಧ ಪ್ರಿಯ 358. ಥ್ಯಾಂಕ್ ಯು.